ತುಂಬಾ ಜನರಿಗೆ ಈಗ ಒಂದು ಡೌಟ್ ಇದೆ, ಚಿಕ್ಕಣ್ಣ ಅವರು ಬೇರೆ ಮದುವೆಗೆ ಆಗ್ತಾ ಇದ್ದಾರೆ. ಚಿಕ್ಕಣ್ಣಗೆ ಡಿವೋರ್ಸ್ ದರ್ಶನ್ ಅವರು ತುಂಬಾನೇ ಕ್ಲೋಸ್. ಪರ್ಮಿಷನ್ ತಗೊಂಡು ಡಿವೋರ್ಸ್ ದರ್ಶನ್ ಅವರು ಚಿಕ್ಕಣ್ಣ ಮದುವೆಗೆ ಎಂಟ್ರಿ ಕೊಡ್ತಾರ. ಅಂದ್ರೆ ಇದೇ ತಿಂಗಳು ಆಗಸ್ಟ್ 29-30 ಚಿಕ್ಕಣ್ಣ ಅವರ ಮದುವೆ ನಿಶ್ಚಯ ಆಗಿದೆ. ಈಗಾಗಲೇ ಎಲ್ಲಾ ಸೆಲೆಬ್ರಿಟೀಸ್ ಗಳಿಗೆ, ರಾಜಕೀಯದವರಿಗೆ, ಗಣ್ಯಾತಿ ಗಣ್ಯರಿಗೆ ಎಲ್ಲರಿಗೂ ಚಿಕ್ಕಣ್ಣ ಅವರು ಇನ್ವಿಟೇಷನ್ ಅನ್ನ ಕೊಡ್ತಾ ಇದ್ದಾರೆ. ಅದೇ ರೀತಿ ಡಿವೋರ್ಸ್ ದರ್ಶನ್ ಅವರ ಮನೆಗೂ ಕೂಡ ವಿಸಿಟ್ ಮಾಡಿ ವಿಜಯಲಕ್ಷ್ಮಿ ಅವರಿಗೆ ಇನ್ವಿಟೇಷನ್ ಅನ್ನ ಕೊಟ್ಟಿದ್ದಾರೆ. ಚಿಕ್ಕಣ್ಣ ಅವರು ಡಿವೋರ್ಸ್ ದರ್ಶನ್ ಅವರ ಅಪ್ಪಟ ಅಭಿಮಾನಿ, ಜೊತೆಗೆ ಅವರೊಟ್ಟಿಗೆ ಎಲ್ಲ ಕೆಲಸವನ್ನ ಮಾಡಿದ್ದಾರೆ, ಅನೇಕ ವರ್ಷಗಳಿಂದ ಗುರುತಿಸಿಕೊಂಡಿದ್ದಾರೆ. ಏನು ಇನ್ಸಿಡೆಂಟ್ ಆಯ್ತಲ್ಲ ರೇಣುಕಾಸ್ವಾಮಿ ವಿಚಾರ, ಅದಕ್ಕಿಂತ ಇಂದಿನ ದಿವಸ ಕೂಡ ಡಿವೋರ್ಸ್ ದರ್ಶನ್ ಅವರ ಜೊತೆಗೆ ಚಿಕ್ಕಣ್ಣ ಅವರು ಸಹ ಇದ್ದು ಪಾರ್ಟಿಯನ್ನ ಸಹ ಮಾಡಿದ್ರು ಒಂದು ಜಾಗದಲ್ಲಿ. ಸೊ ಇದೆಲ್ಲವೂ ಕೂಡ ದರ್ಶನ್ ಮತ್ತೆ ಚಿಕ್ಕಣ್ಣ ಅವರ ಒಂದು ಬಾಂಡಿಂಗ್ ಚೆನ್ನಾಗಿರುವಂತಹ ಕಾರಣ ದರ್ಶನ್ ಅವರು ಲೆಕ್ಕದ ಪ್ರಕಾರ ಚಿಕ್ಕಣ್ಣ ಅವರ ಮದುವೆಗೆ ಬರಬೇಕಿದೆ, ಅನುಮತಿಯನ್ನು ಸಹ ಕೋರ್ಬೇಕಿದೆ. ಬಟ್ ಅಲ್ಲಿ ಅನುಮತಿ ಸಿಗೋದಿಲ್ಲ. ಇದು ಅಂತಿಂತ ಕೇಸ್ ಅಲ್ಲ, ತುಂಬಾನೇ ಟಫ್ ಆಗಿರುವಂತ ಕೇಸ್. ನೋಡಿ, ರಾಜಕಾರಣಿ ವಿನಯ್ ಕುಲಕರ್ಣಿ ಅವರೇ ಆಚೆ ಕಡೆ ಬಂದಾಯ್ತು ಅಂದ್ರೆ ದರ್ಶನ್ ಅವರು ಮಾತ್ರ ಇನ್ನು ಆಚೆ ಕಡೆ ಬಂದಿಲ್ಲ, ಅವರಿಗೆ ಬೇಲ್ ಸಿಕ್ಕಿಲ್ಲ. ನೀವೇ ಲೆಕ್ಕ ಹಾಕಿ ಇನ್ನೆಷ್ಟು ಸ್ಟ್ರಾಂಗ್ ಟಫ್ ಕೇಸ್ ಇದು ಅಂತ. ಚಿಕ್ಕಣ್ಣ ಅವರ ಮದುವೆಗೆ ಡಿವೋರ್ಸ್ ದರ್ಶನ್ ಅವರಿಗೆ ಹೋಗಕ್ಕೆ ಆಸೆ, ಬಟ್ ಆಗ್ತಾ ಇಲ್ಲ. ಅಲ್ಲೇ ಏನು ವಿಶೇಷ ತಿಳಿಸಿದ್ದಾರೆ, ಡೈರೆಕ್ಟ್ ಆಗಿ ಅಂತೂ ಹೋಗಕ್ಕಾಗಲ್ಲ, ಬಟ್ ಇಂಡೈರೆಕ್ಟ್ ಆಗಿ ಕಾಲ್ ಮಾಡುವ ಮೂಲಕ ಮತ್ತೆ ಜೈಲಿನಲ್ಲಿ ಚಿಕ್ಕಣ್ಣ ಅವರು ಹೋಗಿ ಮಾತನಾಡಿಸ್ಕೊಂಡ್ ಬರುವಂತ ಒಂದು ಪ್ಲಾನ್ ನಲ್ಲಿ ಇದ್ದಾರೆ. ಆಗ ಒಂದು ವಿಷಯಗಳನ್ನ ತಿಳಿಸ್ತಾರೆ. ಅದ್ ಬಿಟ್ರೆ ವಿಜಯಲಕ್ಷ್ಮಿ ಅವರು ಹೋಗ್ತಾ ಇರ್ತಾರೆ 10 ದಿವಸಕ್ಕೊಮ್ಮೆ, ಅವರು ಕೂಡ ವಿಷಯವನ್ನ ಮುಡಿಸಿದ್ರೆ ಈಗ ಚಿಕ್ಕಣ್ಣ ಅವರ ಮದುವೆ ನಿಶ್ಚಯ ಆಗಿದೆ ಇದೇ ತಿಂಗಳು ಅಂತಲ್ಲ. ಸೊ ಚಿಕ್ಕಣ್ಣ ಅವರಿಗೆ ವಿಜಯಲಕ್ಷ್ಮಿ ಅವರ ಮೂಲಕವೇ ವಿಶೇಷಗಳನ್ನು ಕೂಡ ತಿಳಿಸಿದ್ದಾರೆ, ರವಾನೆ ಮಾಡಿದ್ದಾರೆ. ಒಟ್ಟಾರೆ ಡಿವೋರ್ಸ್ ದರ್ಶನ್ ಅವರು ಬಹಳಷ್ಟು ಬೇಸರದಲ್ಲಿದ್ದಾರೆ, ಅಟೆಂಡ್ ಮಾಡಕ್ ಆಗ್ತಾ ಇಲ್ಲ ಆಪ್ತ ಸ್ನೇಹಿತ ಚಿಕ್ಕಣ್ಣ ಮದುವೆನ ಅಂತ.